ಆಕ್ಚುಲಿ ಜನವರಿ 3, 2026 ರಾತ್ರಿ ನಡೆದ ಈ ಘಟನೆ ಇದೆಯಲ್ಲ, ಅಂದ್ರೆ ಆ ಬೆಂಗಳೂರಿನ ಒಂದು ಅಪಾರ್ಟ್ಮೆಂಟ್ನಲ್ಲಿ ಒಳಗಿನಿಂದ ಮುಚ್ಚಿದ ಬಾಗಿಲು, ಆಮೇಲೆ ಹೊರಬರ್ತಿರುವ ಹೊಗೆ, ಆ ಹೊಗೆಯ ಹಿಂದೆ ಅಡಗಿದ್ದದ್ದು ಕೇವಲ ಬೆಂಕಿಯಲ್ಲ, 34 ವರ್ಷದ ಒಬ್ಬ ಯಶಸ್ವಿ ಮಹಿಳೆಯ ಉಸಿರು ನಿಂತ ಕರಾಳ ಸತ್ಯ ಅದು. ನಿಜ. ಆದ್ರೆ ಆ ಹೊಗೆ ಹೇಗ್ ಶುರುವಾಯ್ತು, ಆ ರಾತ್ರಿ ನಿಜಕ್ಕೂ ಏನಾಯ್ತು ಅಂತ ಅರ್ಥ ಮಾಡ್ಕೊಳ್ಳೋಕೆ ನಾವು ಸ್ವಲ್ಪ ಆಳವಾಗಿ ನೋಡ್ಬೇಕಾಗತ್ತೆ. ಖಂಡಿತ. ಮತ್ತು ನಮ್ಮ ಮುಂದಿರುವ 2 ಸಂಪೂರ್ಣ ವಿರುದ್ಧವಾದ ತನಿಖಾ ವರದಿಗಳನ್ನು ನಾವು ನೋಡಲೇಬೇಕು. ಬೈ ದ ವೇ, ಈ ಡೀಪ್ ಡೈವ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಈ ರೀತಿಯ ವಿಷಯಗಳನ್ನು ಆಳವಾಗಿ ಚರ್ಚಿಸಲು ನಮಗೆ ತುಂಬಾನೇ ಸಹಾಯ ಮಾಡುತ್ತೆ. ಸೊ ಇಂದು ನಾವು ಶರ್ಮಿಳಾ ಡಿ.ಕೆ. ಅವರ ಪ್ರಕರಣದ ಬಗ್ಗೆ ಲಭ್ಯವಿರುವ ಮಾಹಿತಿಗಳನ್ನು ವಿಶ್ಲೇಷಿಸುತ್ತಿದ್ದೇವೆ. ಆಕ್ಚುಲಿ ಈ ಘಟನೆಯ ಬಗ್ಗೆ 2 ಸಂಪೂರ್ಣ ವಿಭಿನ್ನ ವರದಿಗಳಿವೆ. 2 ರಿಪೋರ್ಟ್ಸ್ ಬೇರೆ ಬೇರೆ ವ್ಯಕ್ತಿಗಳತ್ತ ಬೊಟ್ಟು ಮಾಡ್ತವೆ. ಅಂದ್ರೆ ಕಥೆ ಒಂದೇ ಆದ್ರೂ ಅಪರಾಧಿ ಯಾರು ಅನ್ನೋದ್ರ ಬಗ್ಗೆ 2 ಬೇರೆ ಬೇರೆ ಥಿಯರೀಸ್ ಇವೆ. ಸೊ ಮೊದಲು ಶರ್ಮಿಳಾ ಯಾರು ಅಂತ ನೋಡೋಣ. 34 ವರ್ಷದ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಕೆ. ಮೂಲತಃ ಮಂಗಳೂರಿನವರಲ್ವಾ? ಹೌದು, ಮಂಗಳೂರಿನವರು. ಆದರೆ ಬೆಂಗಳೂರಿನ ಎಕ್ಸೆಂಚರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಬೆಂಗಳೂರಿನ ರಾಮಮೂರ್ತಿ ನಗರದ ಸುಬ್ರಹ್ಮಣ್ಯ ಲೇಔಟ್ನಲ್ಲಿರುವ ಸಂಕಲ್ಪ ನಿಲಯ ಅನ್ನೋ ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ರು. ಶಬ್ರೀನ್ ಅಂತ ಆಕೆಯ ಫ್ಲಾಟ್ಮೇಟ್. ಶರ್ಮಿಳಾಳ ಜೀವನದ ಬಗ್ಗೆ ನಮ್ಮ ಸೋರ್ಸಸ್ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾವೆ. ಆಕೆ ಬಹಳ ಶಿಸ್ತಿನಿಂದ ಬದುಕ್ತಿದ್ದ ಮಹಿಳೆ. ಯಾರಿಗೂ ತೊಂದರೆ ಕೊಡದ ಕನ್ನಪಾಡಿಗೆ ತಾನಿದ್ದ ಜೀವ. ಹೌದು, ಒಂದು ಪ್ರೆಡಿಕ್ಟಬಲ್ ರುಟೀನ್ ಇತ್ತು ಆಕೆಗೆ. ನಿಜ. ಪ್ರತಿದಿನ ಮುಂಜಾನೆ ಮತ್ತು ಸಂಜೆ ಬಾಲ್ಕನಿಯಲ್ಲಿ ಗಿಡಗಳಿಗೆ ನೀರು ಹಾಕುವ ಒಂದು ನಿರ್ದಿಷ್ಟ ರೂಟೀನ್ ಅವಳಿಗಿತ್ತು. ಇಲ್ಲಿ ನಾವು ಮಹಾನಗರದ ಸೈಕಾಲಜಿಯನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಏನ್ ಗೊತ್ತಾ, ಒಬ್ಬ ಮಹಿಳೆ ತನ್ನ ಕಾಲ್ ಮೇಲೆ ತಾನು ನಿಂತು ಸ್ವತಂತ್ರವಾಗಿ ಬದುಕುವ ಚಾಯ್ಸ್ ಮಾಡಿದ್ದಾಳೆ. ಹೌದು. ಈ ಕಾಂಕ್ರೀಟ್ ಕಾಡಿನಲ್ಲಿ ಒಂದು ಅಪಾರ್ಟ್ಮೆಂಟ್ ಒಳಗಡೆ ಒಂದು ಅದೃಶ್ಯ ಗೋಡೆಯನ್ನ ಕಟ್ಕೊಂಡಿರ್ತೀವಿ. ಪಕ್ಕದ ಮನೆಯವ್ರು ಯಾರು ಅಂತಾನೂ ನಮ್ಗೆ ಗೊತ್ತಿರಲ್ಲ. ನಿಜ. ಸಿಟಿ ಲೈಫ್ ಅಂದ್ರೇನೆ ಹಾಗೆ. ಎಕ್ಸಾಕ್ಟ್ಲಿ. ಇಂತಹ ಸಂದರ್ಭದಲ್ಲಿ ಆ ಗಿಡಗಳಿಗೆ ನೀರ್ ಹಾಕುವ ಅಭ್ಯಾಸ ಕೇವಲ ಒಂದು ಕೆಲಸವಲ್ಲ, ಅದು ಅವಳ ಊರಿನ ಅಥವಾ ಅವಳ ಮನೆಯ ಒಂದು ಮೆಮೊರಿಯಾಗಿರಬಹುದು. ರೈಟ್. ಒಂದ್ ನಿಮಿಷ, ಇಲ್ಲಿ ನನಗೊಂದು ಪ್ರಶ್ನೆ ಕಾಡ್ತಿದೆ. ಒಬ್ಳು ಮಹಿಳೆ ಪ್ರತಿದಿನ ಒಂದೇ ಸಮಯಕ್ಕೆ ಬಾಲ್ಕನಿಗೆ ಬರ್ತಾಳೆ, ತನ್ನ ಪಾಳಿಗೆ ತಾನು ಶಿಸ್ತಿನಿಂದ ಇದ್ದಾಳೆ ಅನ್ನೋದೇ ಅವಳಿಗೆ ಮುಳುವಾಯ್ತಾ? ಅಂದ್ರೆ ಯಾರಿಗೂ ತೊಂದರೆ ಕೊಡದೆ ಒಂದು ಪ್ರಿಡಿಕ್ಟಬಲ್ ಲೈಫ್ ಲೀಡ್ ಮಾಡೋದೇ ನಮ್ಮ ಸಮಾಜದಲ್ಲಿ ಒಂದು ಪ್ರಾಬ್ಲಮಾ? ಸೇಫ್ ಆಗಿರ್ಬೇಕು ಅಂದ್ರೆ ಯಾರಿಗೂ ಕಾಣಿಸದಂತೆ ಬಚ್ಚಿಟ್ಕೊಂಡಿರ್ಬೇಕಾ? ನೀವು ಕೇಳ್ತಿರೋದು ಬಹಳ ವ್ಯಾಲಿಡ್ ಆದ ಪ್ರಶ್ನೆ. ಆಕ್ಚುಲಿ ಸಮಾಜವಾಗಿ ನಾವು ಎಲ್ಲಿ ಎಡುತ್ತಿದ್ದೇವೆ ಅನ್ನೋದನ್ನೇ ಇದು ತೋರಿಸುತ್ತೆ. ಅವಳ ಶಿಸ್ತು ಖಂಡಿತವಾಗಿಯೂ ಅಪರಾಧವಲ್ಲ. ಖಂಡಿತ ಅಲ್ಲ. ಆದ್ರೆ ಅಪರಾಧಿ ಮನಸ್ಥಿತಿಯವರು ಯಾವಾಗ್ಲೂ ಒಂದು ಪ್ಯಾಟರ್ನ್ಗಾಗಿ ಹುಡುಕ್ತಿರ್ತಾರೆ. ಅವರು ಟಾರ್ಗೆಟ್ ಮಾಡೋ ವ್ಯಕ್ತಿ ಎಷ್ಟು ಗಂಟೆಗೆ ಎಲ್ಲಿರ್ತಾರೆ, ಅವರ ವೀಕ್ನೆಸ್ ಏನು ಅಂತ ಅಬ್ಸರ್ವ್ ಮಾಡ್ತಾರೆ. ಅಂದ್ರೆ ಶರ್ಮಿಳಾಳ ಆ ನಿಖರತೆಯನ್ನೇ ಇಲ್ಲಿ ಆಯುಧವಾಗಿ ಬಳಸ್ಕೊಳ್ಳಾಯಿತು ಅಂತ. ಹೌದು, ಎಕ್ಸಾಕ್ಟ್ಲಿ. ಈಗ ಆ ರಾತ್ರಿ ಏನಾಯ್ತು ಅನ್ನೋದನ್ನ ನೋಡೋಣ. ಜನವರಿ 3, 2026 ರಾತ್ರಿ 10:15ರಿಂದ 10:30 ಸಮಯ ಅದು. ಸಂಕಲ್ಪ ನಿಲಯ ಅಪಾರ್ಟ್ಮೆಂಟಿಂದ ಹೊಗೆ ಬರ್ತಾ ಇದೆ ಅಂತ ಬಿಲ್ಡಿಂಗ್ ಓನರ್ ವಿಜೇಂದ್ರ ಅವರು ಪೊಲೀಸರಿಗೆ ಕಾಲ್ ಮಾಡ್ತಾರೆ. ಆಮೇಲೆ ಫೈರ್ ಇಂಜಿನ್ ಕೂಡ ಬರುತ್ತೆ ಅಲ್ಲಿಗೆ. ರೈಟ್. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಶರ್ಮಿಳಾ ಫ್ಲಾಟ್ಮೇಟ್ ಶಬ್ರೀನ್ ಆಕ್ಚುಲಿ ದಿಲ್ಲಿಗೆ ಹೋಗಿದ್ಲು ಆ ಟೈಮ್ನಲ್ಲಿ. ಅಂದ್ರೆ ಶರ್ಮಿಳಾ ಆ ಫ್ಲಾಟ್ನಲ್ಲಿ ಸಂಪೂರ್ಣವಾಗಿ ಒಂಟಿಯಾಗಿದ್ಲು. ಹೌದು. ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ. ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು. ಪೊಲೀಸರು ಬಾಗಿಲು ಒಡೆದು ಒಳ ಹೋಗ್ತಾರೆ. ಬೆಂಕಿ ನಂದಿಸಿದ ಮೇಲೆ ಅಡಿಗೆ ಮನೆಯ ನೆಲದ ಮೇಲೆ ಶರ್ಮಿಳಾಳ ಮೃತದೇಹ ಪತ್ತೆಯಾಗುತ್ತೆ. ಇದು ಆರಂಭದಲ್ಲಿ ನೋಡೋಕೆ ಆಕ್ಸಿಡೆಂಟ್ ತರಾನೇ ಇತ್ತಲ್ವಾ? ಹೌದು. ಆಕ್ಚುಲಿ ಇದು ಶಾರ್ಟ್ ಸರ್ಕ್ಯೂಟ್ ಅಥವಾ ಗ್ಯಾಸ್ ಲೀಕ್ ಇಂದ ಆದ ಬೆಂಕಿ ಅಂತಾನೆ ಎಲ್ಲರೂ ಭಾವಿಸಿದ್ರು. ಆ ಹೊಗೆಯಿಂದ ಉಸಿರುಗಟ್ಟಿ ಸಾವು ಸಂಭವಿಸಿದೆ ಅಂತ. ಆದ್ರೆ ಆ ಫಾರೆನ್ಸಿಕ್ ರಿಪೋರ್ಟ್ ಬಂತಲ್ಲ, ಆ ರಿಪೋರ್ಟ್ ಇಡೀ ಕಥೆಯನ್ನೇ ಬುಡಮೇಲ್ ಮಾಡುತ್ತೆ. ಎಕ್ಸಾಕ್ಟ್ಲಿ. ಆ ಬೆಂಕಿ ಸಹಜವಾಗಿ ಹರಡಿರ್ಲಿಲ್ಲ. ನಿಖರವಾಗಿ ಇಲ್ಲಿಯೇ ಕಥೆಯ ದಿಕ್ಕು ಬದಲಾಗೋದು. ಫಾರೆನ್ಸಿಕ್ ವರದಿ ಸ್ಪಷ್ಟವಾಗಿ ಹೇಳುತ್ತೆ, ಕೇವಲ ನಿರ್ದಿಷ್ಟ ವಸ್ತುಗಳಿಗೆ ಮಾತ್ರ ಬೆಂಕಿ ಹಚ್ಚಲಾಗಿತ್ತು. ಯಾವ್ಯಾವ ವಸ್ತುಗಳಿಗೆ? ಸ್ಪೇರ್ ಬೆಡ್ರೂಮ್ನಲ್ಲಿರುವ ಬೆಡ್ಶೀಟ್ ಮತ್ತು ಮುಖ್ಯವಾಗಿ ಕೆಲವು ರಕ್ತ ಸಿಕ್ತ ಬಟ್ಟೆಗಳಿಗೆ. ಓ ಮೈ ಗಾಡ್. ಹೌದು. ಇದರ ಅರ್ಥ ಅಲ್ಲಿ ನಡೆದಿರುವ ಅಪರಾಧದ ಸಾಕ್ಷಿ ನಾಶ ಮಾಡುವ ಪ್ರಯತ್ನ ಅದು. ಪೋಸ್ಟ್ಮಾರ್ಟಂ ವರದಿಯಲ್ಲಿ ಶರ್ಮಿಳಾ ಕತ್ತಿನ ಮೇಲೆ ಕತ್ತು ಹಿಸುಕಿನ ಸ್ಪಷ್ಟ ಗುರುತುಗಳಿದ್ವು. ಅಂದ್ರೆ ಬೆಂಕಿ ಹತ್ತಿಕೊಳ್ಳುವ ಮುನ್ನವೇ ಆಕೆಯ ಸಾವು ಸಂಭವಿಸಿತ್ತು. ಹೌದು. ಆಕೆಯ ಉಸಿರು ನಿಂತಿತ್ತು. ಅಂದ್ರೆ ಇದು ಆಕಸ್ಮಿಕ ಅಲ್ಲ, ಇದೊಂದು ಪಕ್ಕಾ ಮರ್ಡರ್. ಕೊಲೆ ಮಾಡಿ ಅದನ್ನ ಮುಚ್ಚಿ ಹಾಕಲು ಆಕ್ಸಿಡೆಂಟ್ ತರಹ ಬಿಂಬಿಸುವ ಪ್ರಯತ್ನ. ಜೊತೆಗೆ ಶರ್ಮಿಳಾಳ ಐಫೋನ್ ಕೂಡ ನಾಪತ್ತೆಯಾಗಿತ್ತು. ಆ
ಫೋನ್ ಮಿಸ್ ಆಗಿದ್ದೇ ತನಿಖೆಗೆ ದೊಡ್ಡ ಕ್ಲೂ ಆಗೋದು ಮುಂದೆ. ಹೌದು. ಆದರೆ ಇದೆಲ್ಲದರ ನಡುವೆ ನಮ್ಮ ಸೋರ್ಸಸ್ನಲ್ಲಿರುವ ಒಂದು ಡೀಟೇಲ್ ನನ್ನೆಲ್ಲ ನಿಜಕ್ಕೂ ಬೆಚ್ಚಿ ಬೀಳಿಸ್ತು. ಏನ್ ಗೊತ್ತಾ? ಆ ರಾತ್ರಿ ಅಪಾರ್ಟ್ಮೆಂಟ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಾಗ, ಫೈರ್ ಇಂಜಿನ್ ಬಂದಾಗ ಹೊರಗಡೆ ಜನ ಸೇರಿದ್ರಲ್ಲ, ಆ ಗುಂಪಿನಲ್ಲಿ ಹೌದು, ಅದೇ ಗದ್ದಲದ ನಡುವೆ ಆ ಕೊಲೆಗಾರ ಕೂಡ ನಿಂತಿದ್ದ. ಓ ಹೌದು, ತಾನು ಮಾಡಿದ ಕೃತ್ಯವನ್ನ, ಆ ಸುಡುತ್ತಿರುವ ಮನೆಯನ್ನ ಆತ ಅದೇ ಗುಂಪಿನಲ್ಲಿ ನಿಂತು ಬಹಳ ಶಾಂತವಾಗಿ ನೋಡ್ತಾ ಇದ್ದ. ಯಾಕೆ? ಕೊಲೆ ಮಾಡಿದ್ಮೇಲೆ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗೋದು ತಾನೇ ಸಹಜವಾದ ಪ್ರತಿಕ್ರಿಯೆ. ಅಲ್ಲೇ ನಿಂತು ನೋಡುವಂತ ಮನಸ್ಥಿತಿ ಹೇಗಿರತ್ತೆ? ಕ್ರಿಮಿನಲ್ ಸೈಕಾಲಜಿಯಲ್ಲಿ ಇದನ್ನ ಬಹಳ ಆಳವಾಗಿ ಸ್ಟಡಿ ಮಾಡಿದ್ದಾರೆ. ಆಕ್ಚುಲಿ ಅಪರಾಧಿಗಳಿಗೆ ತಾವು ಮಾಡಿದ ಕೃತ್ಯದ ಬಗ್ಗೆ, ಆ ಪವರ್ ಬಗ್ಗೆ ಒಂದು ರೀತಿಯ ಥ್ರಿಲ್ ಇರುತ್ತೆ. ಓ, ಅಂದ್ರೆ ಒಂದು ಪವರ್ ಟ್ರಿಪ್ ತರಹನಾ? ಎಕ್ಸಾಕ್ಟ್ಲಿ. ನಾನು ಇಷ್ಟೊಂದು ದೊಡ್ಡ ಘಟನೆ ಮಾಡಿದ್ದೀನಿ, ಆದ್ರೂ ಯಾರಿಗೂ ಗೊತ್ತಾಗ್ತಿಲ್ಲ ಅನ್ನೋ ಅಹಂಕಾರ ಅದು. ಗುಂಪಿನಲ್ಲಿ ನಿಂತ್ರೆ ಯಾರೂ ಅನುಮಾನ ಪಡಲ್ಲ ಅನ್ನೋ ಕ್ಯಾಲ್ಕುಲೇಷನ್ ಒಂದೆಡೆ ಆದ್ರೆ, ತನ್ನ ಬಗ್ಗೆ ಅವನಿಗಿರುವ ಓವರ್ ಕಾನ್ಫಿಡೆನ್ಸ್ ಇನ್ನೊಂದೆಡೆ. ಇಟ್ಸ್ ರಿಯಲ್ ಟೆರಿಫೈಂಗ್. ಈಗ ಈ ತನಿಖೆ ಹೇಗೆ ಎರಡು ಬೇರೆ ಬೇರೆ ದಿಕ್ಕಿನಲ್ಲಿ ಸಾಗುತ್ತೆ ಅಂತ ನೋಡೋಣ. ನಮ್ಮ ಬಳಿ ಇರುವ ಮೊದಲನೇ ರಿಪೋರ್ಟ್ ಪ್ರಕಾರ ಕಥಾನಕ ಒಂದು ಕಡೆ ತಿರುಗುತ್ತೆ. ನಾಪತ್ತೆ ಆಗಿದ್ದ ಶರ್ಮಿಳಾಳ ಫೋನ್ ಇದೆಯಲ್ಲ, ಅದು ಜನವರಿ 6ರಂದು, ಅಂದ್ರೆ 3 ದಿನಗಳ ನಂತರ ಆನ್ ಆಗುತ್ತೆ. ಸಿಗ್ನಲ್ ಎಲ್ಲಿಂದ ಬರ್ತಾ ಇತ್ತು ಗೊತ್ತಾ? ಅದೇ ಅಪಾರ್ಟ್ಮೆಂಟ್ಸ್ನ ಪಕ್ಕದ ಮನೆಯಿಂದ. ಲಿಟ್ರಲಿ ನೆಕ್ಸ್ಟ್ ಡೋರ್ ಇಂದಾನೆ. ಹೌದು, ಪಕ್ಕದ ಮನೆಯಿಂದಲೇ. ಆ ಸಿಗ್ನಲ್ ಹಿಡಿದು ಹೋದಾಗ ಸಿಕ್ಕಿಬಿಡುವ ವ್ಯಕ್ತಿ ಯಾರು ಅಂದ್ರೆ 18 ವರ್ಷದ ಒಬ್ಬ ಯುವಕ, ಕರ್ನಲ್ ಕುರೈ ಅನ್ನೋ ದ್ವಿತೀಯ PUC ವಿದ್ಯಾರ್ಥಿ. ಕೇವಲ 18 ವರ್ಷ ಅಂದ್ರೆ ನಿಜಕ್ಕೂ ಶಾಕಿಂಗ್. ಆಕ್ಚುಲಿ ಆತ ತನ್ನ 10ನೇ ತರಗತಿಯಲ್ಲಿ 97% ಅಂಕ ಪಡೆದಿದ್ದ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿ. ಆತ ಶರ್ಮಿಳಾಳ ಮನೆಗೆ ಹೇಗೆ ಹೋದ ಅನ್ನೋದು ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಶಾಕಿಂಗ್ ಡೀಟೇಲ್. ಆ ಕಿಟಕಿ ತೆಗೆಯೋ ತಂತ್ರ ಅಲ್ವಾ? ಎಕ್ಸಾಕ್ಟ್ಲಿ. ಈತನ ಮನೆಯ ಛಾವಣಿಗೂ ಶರ್ಮಿಳಾಳ ಬ್ಯಾಲ್ಕನಿಗೂ ಬಹಳ ಕಡಿಮೆ ಅಂತರ ಇತ್ತು. ತನ್ನ ಶಾಲೆಯ ಲೈಬ್ರರಿಯಲ್ಲಿ ಸ್ಲೈಡಿಂಗ್ ಕಿಟಕಿ ತೆಗೆದು ಪುಸ್ತಕ ಕದಿಯುತ್ತಿದ್ದ ಅದೇ ಟ್ರಿಕ್ ಅನ್ನು ಬಳಸಿ ಆತ ಬಾಲ್ಕನಿ ಮೂಲಕ ಶರ್ಮಿಳಾಳ ಫ್ಲಾಟ್ಗೆ ನುಗ್ಗಿದ್ದ. ಈ ವರದಿ ನಿಜಕ್ಕೂ ನಮ್ಮ ಡಿಜಿಟಲ್ ಯುಗದ ಒಂದು ಕರಾಳ ಮುಖವನ್ನ ತೆರೆದಿಡುತ್ತೆ. ಈ ಹುಡುಗನ ಹಿನ್ನೆಲೆ ನೋಡಿದ್ರೆ ಅವನಿಗೆ ಯಾವುದೇ ಕ್ರಿಮಿನಲ್ ಹಿಸ್ಟ್ರಿ ಇರಲಿಲ್ಲ. ಆದ್ರೆ ಆತನಿಗೆ ಆನ್ಲೈನ್ನಲ್ಲಿ ವಿಪರೀತ ಅಶ್ಲೀಲ ವಿಡಿಯೋಗಳನ್ನ, ಅಂದ್ರೆ ಪಾರ್ನ್ ಕಂಟೆಂಟ್ ನೋಡುವ ಅಭ್ಯಾಸ ಇತ್ತು ಅಂತ ಈ ರಿಪೋರ್ಟ್ ಹೇಳುತ್ತೆ. ಅಂದ್ರೆ ಪೋರ್ ನೋಡಿದವರೆಲ್ಲ ಕೊಲೆಗಾರರಾಗ್ತಾರ ಅಂತ ನನ್ನ ಪ್ರಶ್ನೆ. ಖಂಡಿತ ಇಲ್ಲ. ನೀವು ಹೇಳಿದ್ದು ಸರಿಯಾದ ಪಾಯಿಂಟ್. ಅದು ಖಂಡಿತ ಎಕ್ಸ್ಕ್ಯೂಸ್ ಆಗಬಾರ್ದು. ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು ಆ ಹುಡುಗನ ಮೆದುಳಿನಲ್ಲಿ ಏನಾಗ್ತಿತ್ತು, ಆ ಪ್ರಕ್ರಿಯೆ ಹೇಗೆ ಕೆಲಸ ಮಾಡ್ತು ಅಂತ. ಓಕೆ, ಅಂದ್ರೆ ಆ ಸೈಕಾಲಜಿ. ಹೌದು. ಈ ವಯಸ್ಸಿನಲ್ಲಿ ಯುವಕರ ಮೆದುಳು ಇನ್ನೂ ಡೆವಲಪ್ ಆಗ್ತಿರುತ್ತೆ. ಅತಿಯಾಗಿ ಅಂತಹ ಕಂಟೆಂಟ್ ನೋಡಿದಾಗ ಅವರ ಪಾಲಿಗೆ ರಿಯಾಲಿಟಿ ಮತ್ತು ಫ್ಯಾಂಟಸಿ ನಡುವಿನ ಗೆರೆ ಸಂಪೂರ್ಣವಾಗಿ ಅಳಿಸ್ ಹೋಗುತ್ತೆ. ರೈಟ್, ಒಂದು ಇಲ್ಯೂಷನ್ ನಲ್ಲಿ ಬದುಕ್ತಿರ್ತಾರೆ. ಎಕ್ಸಾಕ್ಟ್ಲಿ. ಈ ಹುಡುಗ ಪಕ್ಕದ ಮನೆಯವನಾಗಿದ್ರಿಂದ ಶರ್ಮಿಳಾ ಕ್ಯಾಶುವಲ್ ಆಗಿ ನಗ್ತಿದ್ಲು. ಆದ್ರೆ ಇವನ ಆ ಡಿಸ್ಟಾರ್ಟೆಡ್ ರಿಯಾಲಿಟಿಯಲ್ಲಿ ಆ ಒಂದು ನಗು, ಆ ಒಂದು ಹಾಯ್, ಅಂದ್ರೆ ಅವಳು ತನ್ನನ್ನ ಒಪ್ಪಿಕೊಂಡಿದ್ದಾಳೆ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದ. ಮೈ ಗಾಡ್, ಕೇವಲ ನಕ್ಕ ತಕ್ಷಣ ಅವಳಿಗಿಷ್ಟ ಇದೆ ಅಂತಾನಾ? ಹೌದು. ಈ ರೋಗಗ್ರಸ್ತ ಮನಸ್ಥಿತಿಯಲ್ಲಿ ಏನಾಗುತ್ತೆ ಅಂದ್ರೆ, ತಾವು ಅಂದುಕೊಂಡಿದ್ದೇ ಸತ್ಯ ಅಂತ ಅವರು ಬಲವಾಗಿ ನಂಬಿರ್ತಾರೆ. ಮಹಿಳೆಯರ ರೆಸ್ಪೆಕ್ಟ್ ಬಗ್ಗೆ ಇವರಿಗೆ ತಪ್ಪು ಕಲ್ಪನೆಗಳಿರ್ತವೆ. ತಾನು ಬಾಲ್ಕನಿಯಿಂದ ಹಾರಿದ ತಕ್ಷಣ ಆಕೆ ತನ್ನನ್ನ ಸ್ವಾಗತಿಸ್ತಾಳೆ ಅಂತ ಇವನು ಭಾವಿಸಿದ್ದ. ಆದ್ರೆ ಯಾವಾಗ ಆಕೆ ಕಿರುಚುಕೊಂಡ್ಲು ಅಥವಾ ಪ್ರತಿರೋಧ ಒಡ್ಡಿದ್ಲೋ, ಅವನ ಆ ಫ್ಯಾಂಟಸಿ ಬ್ರೇಕ್ ಆಯ್ತು. ಓ, ಆ ರಿಜೆಕ್ಷನ್. ಹೌದು. ತಾನು ಅಂದುಕೊಂಡ ಹಾಗೆ ಆಗ್ತಿಲ್ಲ ಅನ್ನೋ ಹತಾಶೆ, ಆ ರಿಜೆಕ್ಷನ್ ಅನ್ನ ಎದುರಿಸಲಾಗದ ಕೋಪ ಆತನನ್ನ ಕತ್ತು ಹಿಸುಕುವ ಮಟ್ಟಿಗೆ ತೆಗೆದುಕೊಂಡು ಹೋಯ್ತು ಅಂತ ಈ ಮೊದಲನೇ ಸೋರ್ಸ್ ಬಹಳ ಡೀಟೇಲ್ ಆಗಿ ವಿವರಿಸುತ್ತೆ. ಆದ್ರೆ ಇಲ್ಲಿಗೆ ಈ ಕಥೆ ಮುಗಿಯೋದಿಲ್ಲ. ಹೌದು, ಯಾಕಂದ್ರೆ ನಮ್ಮ ಬಳಿ ಇನ್ನೊಂದು ರಿಪೋರ್ಟ್ ಇದೆ. ಎಕ್ಸಾಕ್ಟ್ಲಿ. ನಾವೀಗ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ತು ಅನ್ಕೊಳ್ಳುವಷ್ಟರಲ್ಲಿ ನಮ್ಮ ಬಳಿ ಇರುವ ಮತ್ತೊಂದು ವರದಿ ಸಂಪೂರ್ಣವಾಗಿ ಬೇರೆದೇ ಆದ ಒಂದು ಕಥೆಯನ್ನು ನಮ್ಮ ಮುಂದಿಡುತ್ತೆ. ಈ ಎರಡನೇ ಸೋರ್ಸ್ ಪ್ರಕಾರ ಆ ರಾತ್ರಿ ಅಲ್ಲಿಗೆ ಬಂದಿದ್ದು 18 ವರ್ಷದ ಹುಡುಗನಲ್ಲ. ಅಂದ್ರೆ ಆ ಪಕ್ಕದ ಮನೆ ಹುಡುಗ ಅಲ್ಲಿ ಇರ್ಲಿಲ್ಲ ಅಂತ. ಹೌದು. ಬದಲಾಗಿ ಶರ್ಮಿಳಾಗೆ ಮೊದಲೇ ಪರಿಚಯವಿದ್ದ ಅರವಿಂದ್ ಎಂಬ ವ್ಯಕ್ತಿ ಅಲ್ಲಿಗೆ ಬಂದಿದ್ದ ಅಂತ ಈ ರಿಪೋರ್ಟ್ ಹೇಳುತ್ತೆ. ಈ ವರದಿಯ ಪ್ರಕಾರ ಅರವಿಂದ್ ವೃತ್ತಿಯಲ್ಲಿ ಒಬ್ಬ ಮೆಕ್ಯಾನಿಕ್. ಆತ ಶರ್ಮಿಳಾಳ ಸ್ನೇಹಿತನಾಗಿದ್ದ. ದಿನ ಕಳೆದಂತೆ ಈ ಸ್ನೇಹ ಬೇರೆದೇ ತಿರುವು ಪಡೆಯುತ್ತೆ. ಆತ ಅವಳಿಂದ ಹಣಕ್ಕಾಗಿ ಪೀಡಿಸಲು ಮತ್ತೆ ಬ್ಲ್ಯಾಕ್ ಮೇಲ್ ಮಾಡಲು ಶುರು ಮಾಡಿದ್ದ.
ಶರ್ಮಿಳಾ ತನ್ನ ಸಂಪಾದನೆಯನ್ನ ಆತನಿಗೆ ಕೊಡಬೇಕಾದ ಪ್ರೆಷರ್ನಲ್ಲಿ ಸಿಲುಕೊಂಡಿದ್ಲು. ಘಟನೆ ನಡೆದ ಆ ರಾತ್ರಿ ಶರ್ಮಿಳಾ ಹಣ ಕೊಡಲು ಕಟ್ಟುನಿಟ್ಟಾಗಿ ನಿರಾಕರಿಸುತ್ತಾಳೆ. ಇಬ್ಬರ ನಡುವೆ ಜಗಳವಾಗಿ ಅದೇ ಕೋಪದಲ್ಲಿ ಆತ ಆಕೆಯನ್ನು ಕೊಂದು ಮತ್ತು ಸಾಕ್ಷ್ಯ ನಾಶ ಮಾಡಲು ಬೆಂಕಿ ಹಚ್ಚಿ ಪರಾರಿಯಾದ ಅಂತ ಈ ಎರಡನೇ ಮೂಲ ಹೇಳುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ್ದು ಆ ರಿಲೇಶನ್ಶಿಪ್ನಲ್ಲಿರುವ ಪವರ್ ಡೈನಾಮಿಕ್ಸ್. ಈ ವರದಿ ಹೇಳೋ ಪ್ರಕಾರ ಇದು ಕೇವಲ ಹಣದ ಪ್ರಶ್ನೆ ಅಲ್ಲ, ಆಕ್ಚುಲಿ ಇದು ಕಂಟ್ರೋಲ್ನ ಪ್ರಶ್ನೆ. ಒಬ್ಬ ವ್ಯಕ್ತಿ ನಿರಂತರವಾಗಿ ಇನ್ನೊಬ್ರನ್ನ ಹಣಕ್ಕಾಗಿ ಅವಲಂಬಿಸ್ತಾನೆ ಅಂದ್ರೆ ಆರಂಭದಲ್ಲಿ ಅದು ಸಹಾಯ ಅಂತ ಅನಿಸ್ಬೋದು, ಆದ್ರೆ ಕ್ರಮೇಣ ಆ ಅವಲಂಬನೆ ಹಕ್ಕುದಾರಿಕೆಯಾಗಿ ಅಂದ್ರೆ ಎಂಟೈಟಲ್ಮೆಂಟ್ ಆಗಿ ಬದಲಾಗತ್ತೆ. ರೈಟ್, ಅಂದ್ರೆ ನಾನ್ ಕೇಳಿದಾಗ ಅವಳು ಕೊಳ್ಳೇಬೇಕು ಅನ್ನೋ ಅಹಂಕಾರ. ಎಕ್ಸಾಕ್ಟ್ಲಿ. ಅವಳು ದುಡಿತಾಳೆ, ನಾನ್ ಕೇಳ್ದಾಗ ಕೊಡ್ಬೇಕು ಅನ್ನೋ ಮನಸ್ಥಿತಿ. ಯಾವಾಗ ಆಕೆ ನೋ ಅಂತಾಳೋ ಆ ಕಂಟ್ರೋಲ್ ತಪ್ಪಿ ಹೋಗುತ್ತೇನೋ ಭಯ ಮತ್ತೆ ಆ ಕೋಪ ಆತನ ಕೈಯಲ್ಲಿ ಈ ಕೃತ್ಯ ಮಾಡಿಸಿದೆ ಅಂತ ಈ ಥಿಯರಿ ವಿಶ್ಲೇಷಿಸುತ್ತೆ. ಆದರೆ ನನ್ಕೊಂದು ವಿಷಯ ಅರ್ಥ ಆಗ್ತಿಲ್ಲ ಇಲ್ಲಿ. ಲೈಕ್ ಈ ಎರಡನೇ ರಿಪೋರ್ಟ್ ಪ್ರಕಾರ ಅವಳನ್ನ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಿತ್ತು. ಒಬ್ಬ ವ್ಯಕ್ತಿ ನಿರಂತರವಾಗಿ ಹಣ ಕೇಳ್ತಿದ್ದಾನೆ, ಮೆಂಟಲ್ ಟಾರ್ಚರ್ ಕೊಡ್ತಿದ್ದಾನೆ ಅಂದಾಗ ಅಲ್ಲಿಯೇ ಆ ಸಂಬಂಧವನ್ನ ಕಟ್ ಮಾಡೋ ಆಪ್ಷನ್ ಅಂದ್ರೆ ಆ ಚಾಯ್ಸ್ ಶರ್ಮಿಳಾಗೆ ಇರ್ತಿತ್ತಲ್ವೇ? ಹೌದು, ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಮನುಷ್ಯರು ಇಂಥ ವಾರ್ನಿಂಗ್ ಸೈನ್ಸ್ ಅನ್ನ ಯಾಕೆ ಕಡೆಗಣಿಸ್ತಾರೆ? ಒಂದು ರಿಲೇಶನ್ಶಿಪ್ನಲ್ಲಿ ಈ ವಾರ್ನಿಂಗ್ ಸೈನ್ಸ್ ಅನ್ನ ಇಗ್ನೋರ್ ಮಾಡೋದು ಹೇಗೆ ಅಂದ್ರೆ, ನಾವು ಕಾರ್ ಓಡಿಸುವಾಗ ಡ್ಯಾಶ್ಬೋರ್ಡ್ ಮೇಲೆ ಚೆಕ್ ಇಂಜಿನ್ ಲೈಟ್ ಆನ್ ಆಗಿರುತ್ತೆ, ಕರೆಕ್ಟ್. ಆದ್ರೂ ಗಾಡಿ ಮೂವ್ ಆಗ್ತಿದಲ್ವಾ ಅಂತ ನಾವು ಅದನ್ನ ಕಡೆಗಣಿಸ್ತೀವಿ. ಕೊನೆಗೊಂದು ದಿನ ಇಂಜಿನ್ ಪೂರ್ತಿ ಸೀಸ್ ಆಗಿ ಬೆಂಕಿ ಹತ್ಕೊಳ್ಳೋವರೆಗೂ ನಮಗೆ ಆ ಪ್ರಾಬ್ಲಮ್ನ ರಿಯಲ್ ಇಂಟೆನ್ಸಿಟಿ ಅರ್ಥನೇ ಆಗಲ್ಲ. ಜೊತೆಗೆ ಈ ಬ್ಲ್ಯಾಕ್ ಮೇಲ್ ಅನ್ನೋದು ಒಮ್ಮೆಲೆ ಶುರುವಾಗಲ್ಲ. ರೈಟ್, ಗ್ರ್ಯಾಜುವಲ್ ಆಗಿ ಆಗುತ್ತೆ. ಎಕ್ಸಾಕ್ಟ್ಲಿ. ಮೊದಲು ಸಣ್ಣ ಸಹಾಯ ಕೇಳ್ತಾರೆ, ಆಮೇಲೆ ಅದು ಡಿಮ್ಯಾಂಡ್ ಆಗತ್ತೆ, ನಂತರ ಅದು ಬೆದರಿಕೆಯಾಗತ್ತೆ. ಈ ಪ್ರಾಸೆಸ್ನಲ್ಲಿ ವಿಕ್ಟಿಮ್ಗೆ ತಾವು ಟ್ರ್ಯಾಪ್ ಆಗಿದೀವಿ ಅಂತ ಅರ್ಥ ಆಗೋ ಅಷ್ಟರಲ್ಲಿ ಪರಿಸ್ಥಿತಿ ಕೈಮೀರಿರುತ್ತೆ. ವಾವ್, ಇದು ನಿಜಕ್ಕೂ ಕಣ್ಣು ತೆರೆಸುವಂತ ವಿವರಣೆ. ಈಗ ನಾವು ಈ ಎರಡೂ ವರವಿಗಳನ್ನ ಎರಡು ಬೇರೆ ಬೇರೆ ಕ್ಲೇಮ್ಸ್ಗಳನ್ನ ಪಕ್ಕಪಕ್ಕಿಟ್ಟು ನೋಡಿದ್ರೆ ಒಂದು ಬಹಳ ಸ್ಪಷ್ಟವಾದ ವಿಚಾರ ಹೊರಬರುತ್ತೆ. ಅಪರಾಧಿ ಆ 18 ವರ್ಷದ ಯುವಕನೇ ಆಗಿರಲಿ ಅಥವಾ ಈ ಮೆಕ್ಯಾನಿಕ್ ಸ್ನೇಹಿತನೇ ಆಗಿರಲಿ, ಎರಡೂ ರಿಪೋರ್ಟ್ಗಳಲ್ಲಿ ಕಾಮನ್ ಆಗಿರುವುದು ಒಂದೇ ಅಂಶ: ಮಹಿಳೆಯ ನಿರ್ಧಾರವನ್ನ ಗೌರವಿಸದ ಮನಸ್ಥಿತಿ, ಅಂದ್ರೆ ಆ ಪೊಸೆಸಿವ್ನೆಸ್ ಮತ್ತು ಕಂಟ್ರೋಲ್. ಹೌದು, ಅದನ್ನೇ ನಾನು ಕೂಡ ಹೇಳಬಯಸಿದ್ದು. ಮೊದಲ ವರದಿಯಲ್ಲಿ ಆ ಯುವಕನಿಗೆ ಅವಳು ನನಗೊಲಿಯಬೇಕು, ನಾನ್ ಹೋದಾಗ ಒಪ್ಪಿಕೊಳ್ಳಬೇಕು ಅನ್ನೋ ಹಠ. ಎಕ್ಸಾಕ್ಟ್ಲಿ. ಎರಡನೇ ವರದಿಯಲ್ಲಿ ಆ ಸ್ನೇಹಿತನಿಗೆ ಅವಳು ನಾನು ಕೇಳಿದ್ದನ್ನು ಕೊಡಬೇಕು, ನನ್ನ ಕಂಟ್ರೋಲಲ್ಲಿ ಇರಬೇಕು ಅನ್ನೋ ಅಹಂಕಾರ. ಎರಡರಲ್ಲೂ ಅವಳ ಏಜೆನ್ಸಿಯನ್ನ, ಅವಳ ಆ ನೋ ಅನ್ನೋ ಪದವನ್ನ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಲಾಗಿದೆ. ನಿಜ. ಇದು ಕೇವಲ ಈ ಒಂದು ಕೇಸ್ನ ಪ್ರಾಬ್ಲಮ್ ಅಲ್ಲ. ಆಕ್ಚುಲಿ ನಮ್ಮ ಸುತ್ತಮುತ್ತಲಿನ ಎಷ್ಟೋ ರಿಲೇಶನ್ಶಿಪ್ಗಳಲ್ಲಿ ಈ ರೀತಿಯ ಕಂಟ್ರೋಲನ್ನ ನಾವು ಬೇರೆ ಬೇರೆ ರೂಪದಲ್ಲಿ ಪ್ರತಿದಿನ ನೋಡ್ತೀವಿ. ಖಂಡಿತ. ಸಣ್ಣ ಸಣ್ಣ ವಿಷಯಗಳಲ್ಲೂ ಬೇರೆಯವರ ಜೀವನವನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಮನಸ್ಥಿತಿ ಎಷ್ಟೋ ಬಾರಿ ದೊಡ್ಡ ಕ್ರೈಮ್ಗೆ ದಾರಿ ಮಾಡಿಕೊಡುತ್ತೆ. ಈ ಪ್ರಕರಣವೀಗ ನ್ಯಾಯಾಲಯದಲ್ಲಿದೆ. ಹೌದು, ಲೀಗಲ್ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಆ ರಾತ್ರಿ ನಿಜಕ್ಕೂ ನಡೆದಿದ್ದೇನೋ, ಆ 18 ವರ್ಷದ ಹುಡುಗನ ಕಥೆ ನಿಜವೋ ಅಥವಾ ಈ ಹಣದ ಸುಲಿಗೆಯ ಕಥೆ ನಿಜವೋ ಅನ್ನೋದನ್ನ ಅಂತಿಮವಾಗಿ ಕಾನೂನು ನಿರ್ಧರಿಸುತ್ತದೆ. ನಮ್ಮ ಉದ್ದೇಶ ಇಲ್ಲಿ ಯಾರೇ ದೋಷಿ ಅಂತ ತೀರ್ಪು ಕೊಡೋದಲ್ಲ, ಬದಲಾಗಿ ಇಂತಹ ಘಟನೆಗಳ ಹಿಂದಿರುವ ಮನುಷ್ಯನ ಮನಸ್ಸಿನ ಕತ್ತಲೆಯ ಮೂಲೆಗಳನ್ನ, ಆ ಮಾನಸಿಕತೆಯನ್ನ ಅರ್ಥ ಮಾಡಿಕೊಳ್ಳೋದಾಗಿತ್ತು. ಹೌದು, ಕಾನೂನು ತನ್ನ ಕೆಲಸ ತಾನ್ ಮಾಡ್ತದೆ. ಆದರೆ ಸಮಾಜವಾಗಿ ನಾವು ಕಲಿಬೇಕಾದ ಪಾಠಗಳು, ಅರ್ಥ ಮಾಡಿಕೊಳ್ಬೇಕಾದ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಇಲ್ಲಿ ಬಹಳಷ್ಟಿವೆ. ಖಂಡಿತ. ಮುಖ್ಯವಾಗಿ ಕಲ್ಪನೆಗೂ ವಾಸ್ತವಕ್ಕೂ ಇರುವ ವ್ಯತ್ಯಾಸ ಮತ್ತು ಸಂಬಂಧಗಳಲ್ಲಿ ಬೌಂಡ್ರೀಸ್ ಸೆಟ್ ಮಾಡ್ಕೊಳ್ಳೋದರ ಪ್ರಾಮುಖ್ಯತೆ. ನಿಖರವಾಗಿ ಹೇಳಿದ್ರಿ. ಇದನ್ನೆಲ್ಲ ಕೇಳಿದ ಮೇಲೆ ಒಂದು ಆಳವಾದ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡದೇ ಇರದು. ಈ ಮಹಾನಗರದ ಜನಜಂಗುಳಿಯಲ್ಲಿ ನಾವು ಪ್ರತಿದಿನ ಎಷ್ಟೋ ಮುಖಗಳನ್ನು ನೋಡ್ತೀವಿ, ಮಾತನಾಡ್ತೀವಿ, ನಂಬಿಕೆ ಇಡ್ತೀವಿ. ಹೌದು, ನಾವೆಲ್ಲರೂ ಮಾಡ್ತೀವಿ ಅದನ್ನ. ಹೊರಗಡೆಯಿಂದ ನೋಡಲು ಎಲ್ಲರೂ ಬಹಳ ಸಹಜವಾಗಿ ಕಾಣಿಸ್ತಾರೆ. ಆದರೆ ನಮ್ಮ ಜೀವನದ, ನಮ್ಮ ಮನೆಯ ಬಾಗಿಲನ್ನ ನಾವು ಯಾರಿಗೆ ತೆರೆಯುತ್ತಿದ್ದೇವೆ? ನಿಜ, ಯಾರು ಅಂತ ಹೇಗೆ ಗೊತ್ತಾಗುತ್ತೆ? ಹೌದು, ನಾವು ನಂಬಿರುವ ಆ ಮುಖವಾಡದ ಹಿಂದಿರುವ ವ್ಯಕ್ತಿ ನಿಜವಾಗಿಯೂ ಯಾರು? ಅವರು ನಮ್ಮ ರಕ್ಷಕರೇ ಅಥವಾ ನಮ್ಮ ಪಾಲಿನ ಅತಿದೊಡ್ಡ ಅಪಾಯವೇ?